ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುತ್ತಿರುವ ಗ್ರಾಮಾಡಳಿತ ಲೆಕ್ಕಾಧಿಕಾರಿಗಳ ನೇಮಕಾತಿ ಆಲ್ರೆಡಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು, ಆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆಂದು ನಾನು ನಿಮಗೆ ಸವಿಸ್ತರವಾಗಿ ಹೇಳಿಕೊಡ್ತೇನೆ. ಸೊ ನೀವು ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿ ನೀಡ್ತಾರೆ. ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ. ಆ ವಿಂಡೋದಲ್ಲಿ ನೋಡಿ KEA ಹೋಮ್ ಅಂತ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಕಾಣಿಸ್ತಿಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಮುಖಪುಟ ಪ್ರವೇಶ, ಹಿಂದಿನ ವರ್ಷದ ಪ್ರವೇಶಗಳು, ನೇಮಕಾತಿ ಅಂತ ಕಾಣಿಸ್ತಿಲ್ಲ. ಸೊ ನಮಗೆ ಬೇಕಾಗಿರೋದು ನೇಮಕಾತಿ. ಸೊ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸ್ಲೈಡ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೋಡಿ GTTC PSI ನೇಮಕಾತಿ 2024, ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2024. ಸೊ ನಮಗೆ ಬೇಕಾಗಿರೋದು ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2024. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ನೋಡಿ. ಸೊ ಅದರಲ್ಲಿ ನೋಡಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕು. ಸೊ ನಮಗೆ ಬೇಕಾಗಿರೋದು ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೋಡಿ, ಸೊ ಎಲ್ಲಷ್ಟು ಒಂದು ಲಿಂಕ್ ಇರೋದು, ಬ್ಲೂ ಎಲ್ಲ ಡಾಟ್ಸ್ ಎಲ್ಲ ಇದು ಆಲ್ಫಾಬೆಟ್ಸ್ ಇದೆಯಲ್ಲ, ಎಲ್ಲಷ್ಟು ಲಿಂಕ್ ಇರೋದು. ಸೊ ನಮಗೆ ಬೇಕಾಗಿರೋದು ಫಸ್ಟ್ ಒನ್, ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅರ್ಜಿ ಸಲ್ಲಿಸುವ ಮುಖಪುಟವನ್ನು ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಸವಿಸ್ತರವಾಗಿ ಹೇಳಿಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಸೊ ಮೊದಲನೇದಾಗಿ ಸೆಲೆಕ್ಟ್ ಯುವರ್ ಪೋಸ್ಟ್, ಹುದ್ದೆಯನ್ನು ಆಯ್ಕೆ ಮಾಡಿದ ಕಳಿಸಿಲ್ಲ. ಸೊ ಹುದ್ದೆ ಇರೋದು ಒಂದೇ, ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಕೆಳಗಡೆ ನೋಡಿ ಸೆಲೆಕ್ಟ್ ಯುವರ್ ವಿಲೇಜ್ ಅಂದರೆ ಡಿಸ್ಟಿಕ್, ಯಾವ ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಬೇಕಂತ ಅನ್ಕೊಂಡಿರಲ್ಲ, ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ. ಸೊ ನನಗೆ ಈಗ ಎಕ್ಸಾಂಪಲ್ ಈಗ ಕಲಬುರಗಿಯಿಂದ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕಂತ ಹೋಗಿದ್ದೀನಿ, ನಾನು ಕಲಬುರಗಿಯಿಂದ ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮ್ಮ ನೇಮ್ ಯಾವ ಥರ ಎಂಟ್ರಿ ಮಾಡ್ಬೇಕಂದ್ರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಮೆನ್ಷನ್ ಆಗಿದೆ ಅದೇ ಥರ ನಿಮ್ಮ SSLC ನಿಮ್ಮ ನೇಮನ್ನು ಇಲ್ಲಿ ದಾಖಲೆ ಮಾಡಬೇಕಾಗುತ್ತದೆ. ಆಗಿದ ತಕ್ಷಣ ಮತ್ತು ನಿಮ್ಮ ತಾಯಿ ಹೆಸರು ಕೂಡ ಸೇಮ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆ ಅದೇ ಥರ ನಿಮ್ಮ ತಂದೆ ಹೆಸರು ಕೂಡ ಇದೇ ಥರ ಎಂಟ್ರಿ ಮಾಡಿ. ಹಾಗಾಗಿದ ತಕ್ಷಣ ಜೆಂಡರ್, ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು, ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್. ಸೊ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಟಗರಿ, ಸೊ ನಿಮ್ಮ ಕ್ಯಾಟಗರಿ ಅದು ಬರುತ್ತೆ, ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರನ್ನು ಕೇಳುತ್ತೆ, RD ನಂಬರನ್ನು ನಮೂದಿಸಿ. ಆ RD ನಂಬರ್ ನಮೂದಿಸಿದ ತಕ್ಷಣ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಕೇಳ್ತದಲ್ಲ, ನಿಮ್ಮ ಡೇಟ್ ಆಫ್ ಬರ್ತು SSLC ಮಾರ್ಕ್ಸ್ ಕಾರ್ಡ್ ಇರುವಂಥ ಇಲ್ಲೋ ಯಾವ ಥರ SSLC ಮಾರ್ಕ್ಸ್ ಕಾರ್ಡಲ್ಲಿದೆ ಅದೇ ಡಾಟಾನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ ತಕ್ಷಣ ಈ ಥರ ನಿಮಗೆ ಶೋ ಆಗುತ್ತೆ ನೋಡಿ, ಎಷ್ಟು ನಿಮ್ಮ ಏಜ್ ಇದೆ ಮತ್ತು ಎಷ್ಟು ಮಂತ್ ಆಯಿತು, ಎಷ್ಟು ಡೇಸ್ ಆಯಿತು ಅಂತ ಶೋ ಆಗ್ತಿದೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ನೋಡಿ ಕಾಯಂ ವಿಳಾಸ ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆ ಆ ಅಡ್ರೆಸ್ಸನ್ನು ಅಲ್ಲಿ ನಮೂದಿಸಿ. ಎಕ್ಸಾಂಪಲ್ ಸ್ವಲ್ಪ ಜನ ಊರಲ್ಲಿ ಅಂದರೆ ಬೇರೆ ಕಡೆ ಇದಕ್ಕಿಸಿ ಅಪ್ಲಿಕೇಶನ್ ಆಗ್ತಿರ್ತಾರೆ, ಅವ್ರು ಆ್ಯಕ್ಚುಲಿ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಬಟ್ ಆ ಅಡ್ರೆಸ್ ಮಾತ್ರ ಬೇರೆ ಕಡೆಯಿಂದ ಇದ್ದಿರ್ತದೆ. ಸೊ ನಿಮ್ಮ ಕಾಯಂ ಅಡ್ರೆಸ್ ಏನಿದೆ ಅಡ್ರೆಸ್ ಸೆಲೆಕ್ಟ್ ಮಾಡಿ. ಅದಾಗಿದ ತಕ್ಷಣ ನಿಮ್ಮ ತಾಲೂಕು ಯಾವುದಿದೆ ತಾಲೂಕನ್ನು ನಮೂದಿಸಿ. ತಾಲೂಕು ಆಗಿದ ಮೇಲೆ ನಿಮ್ಮ ಜಿಲ್ಲೆ, ಸೊ ನಿಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿ ಈ ಥರ ಜಿಲ್ಲೆ ನಿಮ್ಮದು ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟು ನಿಮ್ಮ ಪಿನ್ ಕೋಡು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏರಿಯಾದ ಪಿನ್ ಕೋಡು, ಆ ಪಿನ್ ಕೋಡ್ ಕೂಡ ಅಲ್ಲಿ ನಮೂದಿಸಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು ಒಂದು ವೇಳೆ ಸೇಮ್ ಇದ್ದರೆ ಎಸ್ ಅಂತ ಕೊಡಿ. ಸೊ ಅದು ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಒಂದು ವೇಳೆ ಬೇರೆ ಇದ್ದರೆ ನಮೂದಿಸಿ. ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಚಾಲತಿಯಲ್ಲಿ ಇರುವಂಥ ಮೊಬೈಲ್ ನಂಬರನ್ನು ಅಲ್ಲಿ ನಮೂದಿಸಿ. ಮತ್ತು ಕೆಳಗಡೆ ನಿಮ್ಮ ಮೇಲ್ ಐ ಡಿ ಕೂಡ ನಿಮ್ಮದೇ ಆಗಿರುವುದು ಅಂತ ನಿಮ್ಮ ಮೇಲ್ ಐ ಡಿನೇ ಅಲ್ಲಿ ಎಂಟ್ರಿ ಮಾಡಿ. ಸೊ ಒಳ್ಳೆಯದು. ಸೊ ಅದರ ತಕ್ಷಣ ನೋಡಿ ಕೆಳಗಡೆ ಆರ್ ಯು ಮ್ಯಾರಿಡ್ ಅಂತ ಕಾಣಿಸ್ತದೆ. ಒಂದು ವೇಳೆ ನೀವು ಮದುವೆ ಆಗಿದ್ದರೆ ಮದುವೆ ಎಸ್ ಅಂತ ಹೇಳಿ, ಇಲ್ಲದ್ರೆ ಇಲ್ಲ ಅಂತ ಹೇಳಿ. ಸೊ ಕೆಳಗಡೆ ನೋಡಿ ರೂರಲ್ ಅಪ್ಲಿಕೇಶನ್, ಒಂದು ವೇಳೆ ನೀವು ರೂರಲ್ ಕ್ಲೈಮ್ ಮಾಡಬೇಕಂದ್ರೆ ರೂರಲ್ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ. ಅಥವಾ ನೀವು ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಅಂತ ಕೊಡಿ, ಇದ್ರೆ ಇಲ್ಲ ಅಂತ ಹೇಳಿ. ಒಂದು ವೇಳೆ ನೀವು ಯೋಜನಾ ನಿರೀಕ್ಷಿತ ಅಭ್ಯರ್ಥಿ ಆಗಿದ್ದರೆ ಒಂದು ವೇಳೆ ಇದ್ದರೆ ಒಂದು ವೇಳೆ ಎಸ್ ಅಥವಾ ನೋ. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಒಂದು ವೇಳೆ ಅಂಗವಿಕಲ ಅಭ್ಯರ್ಥಿ ಆಗಿದ್ರು ಕೂಡ ಒಂದು ವೇಳೆ ನೀವು ಎಸ್ ಅಂತ ಕೊಟ್ಟರೆ ಕೆಳಗಡೆ RD ನಂಬರೆಲ್ಲ ಮೆನ್ಷನ್ ಮಾಡೋಕೆ ಹೋಗುತ್ತದೆ. ಸೊ ಅದು ಕೂಡ ನೆನ್ಪಿಟ್ಕೊಳ್ಳಿ.
ಸೊ ಯಾವ್ಯಾವ ಎಸ್ ಅಂತ ಕ್ಲೈಮ್ ಮಾಡ್ಬೇಕು ಅಂತ ತಿಳ್ಕೊಂಡ್ರಲ್ಲ, ಯಾವ ಎಲ್ಲವಷ್ಟಕ್ಕೆ ನೀವು ಆರ್ ಡಿ ನಂಬರ್ ಕಂಪಲ್ಸರಿ ಅವ್ರು ಕೇಳ್ತಾರೆ, ಅದನ್ನು ನಮೂದಿಸಲೇಬೇಕಾಗುತ್ತದೆ. ಸೊ ಕೆಳಗಡೆ ನೋಡಿ ಎಕ್ಸ್ ಮಿಲಿಟರಿ ಪರ್ಸನ್, ಒಂದು ವೇಳೆ ನೀವು ಎಕ್ಸ್ ಮಿಲಿಟರಿ ಪರ್ಸನ್ ಇದ್ದರೆ ಎಸ್ ಅಂತ ಕೊಟ್ಟರೆ ಅದು ಕೂಡ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ ಕೆಳಗಡೆ ನೋಡಿ ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್. ಸೊ ಒಂದು ವೇಳೆ ನೀವು ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ಬೇಕು ಅಂತ ಕೇಳ್ತಿದೆ, ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ನಿಮ್ಮ ಆರ್ ಡಿ ನಂಬರ್ ಕೇಳುತ್ತೆ, ಆ ಆರ್ ಡಿ ನಂಬರ್ ಕೂಡ ಹಾಕಬೇಕಾಗುತ್ತೆ. ಸೊ ಇಲ್ಲಾಂದರೆ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಒಂದು ವೇಳೆ ನೀವು ಏಜು ಸಡಿಲಿಕ್ಕೆ ಅಂತ ಕೇಳ್ತಿದೆ ಅಂದ್ರೆ ಅದು ಕೂಡ ಕೇಳ್ತದೆ. ಸೊ ಇಲ್ಲ ಅಂದರೆ ಇಲ್ಲ, ಎಸ್ ಹತ್ರ ಎಸ್. ಸೊ ನೆಕ್ಸ್ಟ್ ಒಂದು ವೇಳೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಏನಿದೆ ಆ 10th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಇಲ್ಲಿ ನಮೂದಿಸಿ. ಅಂದರೆ ಸಪೋಸ್ ದಟ್ ಈ ಥರ ಇರುತ್ತಲ್ಲ 2018-021 ಈ ಥರ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಅಂದರೆ ರಿಜಿಸ್ಟರ್ ನಂಬರ್ ಏನಿದೆ ಆ SSLC ರಿಜಿಸ್ಟರ್ ನಂಬರ್ ಹೇಳಿ ಅಲ್ಲಿ ನಮೂದಿಸಿ. ಸೆಲೆಕ್ಟ್ ಇವಾಗ ಕ್ವಾಲಿಫಿಕೇಷನ್, ನಿಮ್ಮದು ಎಜುಕೇಷನ್ ಏನಾಗಿದೆ ಅಂತ ಕೇಳ್ತಿದೆ. ಸೊ ಅಲ್ಲಿ ಕ್ಲಿಕ್ ನಿಮ್ಮದು ಆಲ್ರೆಡಿ ಇವಾಗ ಈ ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಮಿನಿಮಮ್ PUC ಆದರೂ ಬೇಕಂತ ಶೋ ಆಲ್ರೆಡಿ ಇದೆ. ಸೊ ನೀವು PUC ಅಂದರೆ ಆಲ್ರೆಡಿ ಶೋ ಆಗುತ್ತೆ. ಸೆಕೆಂಡ್ PUC ಆರ್ ಈಕ್ವಲೆಂಟ್ ಟು ಫಸ್ಟ್ ಆರ್ ಸೆಕೆಂಡ್ ಇಯರ್ ಲ್ಯಾಂಗ್ವೇಜ್ ಇನ್ SSLC ಲೆವೆಲ್ ಅಂತ ಕಾಣುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತಂದ್ಬಿಡಿ. ತಕ್ಷಣ ಕೆಳಗಡೆ ಟೋಟಲ್ ಮಾರ್ಕ್ಸ್ PUC, ನೀವು PUCಯಲ್ಲಿ ಎಷ್ಟು ಮಾರ್ಕ್ಸ್ ಪಡೆದುಕೊಡ್ರಿ ಅಂತ ಕೇಳ್ತಿದೆ. ಸೊ ನಾವು ಸಪೋಸಟ್ ನಾನು 491 ಮಾರ್ಕ್ಸ್ಗಳನ್ನು ಪಡೆದಿದ್ದೆ, ಅಂದರೆ ಅಲ್ಲಿ 491. ಸೊ ಮತ್ತು ಅಲ್ಲಿ ಗರಿಷ್ಠ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು ಎಷ್ಟು ಕಾಣಿಸಲ್ಲ. ಸೊ ಗರಿಷ್ಠ ಮಾರ್ಕ್ಸ್ ಅಂದರೆ 600 ಮಾರ್ಕ್ಸ್ ಇರುತ್ತೆ, 600 ಮಾರ್ಕ್ಸನ್ನು ಎಂಟರ್ ಮಾಡಬೇಕು. ಸೊ ನಿಮಗೆ ಕೆಳಗಡೆಯಲ್ಲಿ ಪರ್ಸೆಂಟೇಜ್ ಬಂದುಬಿಡುತ್ತೆ. ಸೊ ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆ, ಅಂದರೆ ನೀವು ಇದು PUC ಬೋರ್ಡ್ ಆಗಬೇಡಿ, 10th ಬೋರ್ಡ್ ಆಗಿಬಿಡಿ. ಯಾಕಂದರೆ ಅದು PUC ಬೋರ್ಡ್ ಆಗಿದ್ರೆ ತೊಗೊಂಬಲ್ಲ, 10th ಬೋರ್ಡ್ ಆಗಬೇಕು ನೀವು. ಕರ್ನಾಟಕ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ. ಸೊ ಅದಲ್ಲಿ ನಮೂದಿಸಿ ಆ ಬೋರ್ಡ್ ನೀವು ಹಾಕಿದ ತಕ್ಷಣ ನೆಕ್ಸ್ಟ್ ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳ್ತಿದೆ. ಒಂದು ವೇಳೆ ನೀವು ಸರ್ಕಾರಿ ನೌಕರರಾಗಿದ್ದರೆ ಅದು ಕೇಳ್ತಿದೆ, ನೀವು ಸರ್ಕಾರಿ ಸೇವೆಯಲ್ಲಿದ್ದೀರಾ ಅಂತ ಕೇಳ್ತಿದೆ. ಸೊ ಒಂದು ವೇಳೆ ನೀವು ನೌಕರಿ ಮಾಡ್ತಿದ್ರೆ ನೌಕರಿ ಮಾಡ್ತೀನಿ ಅಂತೇಳಿ ಎಸ್ ಅಂತೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡಿ ಒಂದು ವೇಳೆ ನೀವು ಸರ್ಕಾರ ಮಾಡ್ತಾಯಿದ್ರೆ ಸೊ ಎಂಟರ್ ಯುವರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ಕಾರ್ಡ್. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯ ಲಾಸ್ಟ್ ಕೊನೆಯ 4 ನಂಬರ್ ಇದೆ ಸಂಖ್ಯೆ ಇದಲ್ಲ ಆ ಸಂಖ್ಯೆಯನ್ನು ನಮೂದಿಸಿ. ಸಪೋಸ್ 4 ಅಂಕ. ಸೊ ಕೆಳಗಡೆ ನೋಡಿ ನೆಕ್ಸ್ಟ್ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ. ಸೊ ನೀವು ಯಾವ ಡಿಸ್ಟಿಕ್ಕಿಂದ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಮತ್ತು ನೀವು ಯಾವ ಡಿಸ್ಟಿಕ್ಕಲ್ಲಿ ಪರೀಕ್ಷೆ ಬರೀಬೇಕಂತ ಅಂದ್ಕೊಂಡಿದ್ದೀರಾ ಆ ಪರೀಕ್ಷೆ ಕೇಂದ್ರನ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಿದ್ದೀರಿ. ಸೊ ಕನ್ಫ್ಯೂಸ್ ಆಗಬೇಡಿ. ಅಪ್ಲಿಕೇಶನ್ ಹಾಕಿರೋ ಡಿಸ್ಟಿಕ್ಕು ಫಸ್ಟ್ ಒಂದು ಫ್ರಂಟಲ್ಲಿ ಯಾವ್ದಾದ್ರು ಫಸ್ಟಲ್ಲಿದೆ, ಇದು ಲಾಸ್ಟಲ್ಲಿರೋದು ನೀವು ಯಾವ ಪರೀಕ್ಷಾ ಕೇಂದ್ರನ ಆಯ್ಕೆ ಮಾಡಬೇಕಂತ ಕೇಳಿದೆ. ಸೊ ಇವಾಗ ನನಗೆ ಬೇಕಾಗಿರೋದು ಸಪೋಸ್ ನನ್ನ ನಿಯರ್ ಯಾವುದಿದೆ ಆ ಡಿಸ್ಟಿಕ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಬೇಕಾಗಿರೋದು ಕಲಬುರಗಿ. ಸೊ ಕಲಬುರಗಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದಾಗಿದ ತಕ್ಷಣ ಇಲ್ಲಿ ಕೆಳಗಡೆ ಅಭ್ಯರ್ಥಿಯ ಘೋಷಣೆ ಅಂತ ಕಾಣಿಸ್ತಿಲ್ಲ, ಆ ಘೋಷಣೆ ಪಕ್ಕದಲ್ಲಿ ಒಂದು ಡಾಟ್ ಕಾಣುತ್ತಲ್ಲ ಅದ್ರ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪ್ರಿವ್ಯೂ ಅಂತ ಬರುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೂರ ಕಂಪ್ಲೀಟ್ ನೀವು ಎಷ್ಟು ಇವಾಗ ಫಸ್ಟ್ ಫ್ರಂಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಟ್ರಿ ತನ ಏನೇನು ಡಾಟಾ ಎಂಟ್ರಿ ಮಾಡಿದಲ್ಲ ಮತ್ತೊಂದು ಸರಿ ನೀವು ಮಗದೊಂದು ಸರಿ ಒಂದು ಚೆಕ್ ಮಾಡ್ಕೊಂಡು ಕಳಿಸಿ ಸಬ್ಮಿಟ್ ಮಾಡಿಬಿಡಿ. ಓಕೆನಾ? ಫೈನಲ್ ಆಗಿ ನೋಡಿ ಒಂದ್ಸರಿ ಪೂರ ಕ್ರಾಸ್ ಚೆಕ್ ಮಾಡ್ಕೊಂಡು ಕಂಪ್ಲೀಟಾಗಿ ಚೆಕ್ ಮಾಡಿದ ತಕ್ಷಣ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಈ ಥರ ಒಂದು ಬಂದ್ಬಿಡ್ತೀವಿ ನೋಡಿ ವಿಂಡೋ. ರಿಜಿಸ್ಟರ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ಒಂದು ನಿಮ್ಮ ಅಪ್ಲಿಕೇಶನ್ ID ಬಂದುಬಿಡುತ್ತೆ. ಸೊ ಈ ಅಪ್ಲಿಕೇಶನ್ IDಯನ್ನು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಬಿಡಿ. ಸೊ ಆಮೇಲೆ ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ನಿಮಗೆ ಒಂದು ಹೋಮ್ ಕಡೆ ಬಂದುಬಿಡ್ತೀರಿ ನೀವು. ಆ ಹೋಮಲ್ಲಿ ಫಸ್ಟ್ ಆಪ್ಷನ್ ಅಂತೂ ಕ್ಲಿಯರ್ ಆಯಿತು, ಅರ್ಜಿಯನ್ನು ಸಲ್ಲಿಸಲಾಯಿತು ಫಸ್ಟ್ ಒನ್ಗೆ. ಸೆಕೆಂಡ್ ಒನ್ ಬಂದುಬಿಟ್ಟು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಂಟರ್ ಯುವರ್ ಅಂದರೆ ನಿಮ್ಮ ಅಪ್ಲಿಕೇಶನ್ ID ಕೇಳುತ್ತೆ. ಆ ಅಪ್ಲಿಕೇಶನ್ ID ಅಂತ ಎಂಟ್ರ್ ಮಾಡಿ ತಕ್ಷಣ ಕೆಳಗಡೆ ನೋಡಿ ಡೇಟ್ ಆಫ್ ಬರ್ತು ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಆ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿ ಸಬ್ಮಿಟ್ ಕೊಟ್ಬಿಡಿ. ಕೊಟ್ಟಿದ ತಕ್ಷಣ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ, ಅಲ್ಲಿಂದ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿಬಿಡಿ. ಮತ್ತು ಹೋಮ್ ಬಂದುಬಿಟ್ಟು ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಮತ್ತೆ ಎಂಟರ್ ಯುವರ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ನಿಮ್ಮ ಅಪ್ಲಿಕೇಶನ್ IDಯನ್ನು ಎಂಟರ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ
ಸಬ್ಮಿಟ್ ಒಂದು ಕೊಟ್ಬಿಡಿ. ಸಬ್ಮಿಟ್ ಒಂದು ಕೊಟ್ಟಿದ ತಕ್ಷಣ ಅಲ್ಲಿ ಫೀ ಪೇಮೆಂಟ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಮತ್ತು ಈ ಥರ ಫೋನ್ಪೇ, ಗೂಗಲ್ ಪೇ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಹೋಗಿ ನೀವು ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದಾಗ ಸಕ್ಸಸ್ಫುಲ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಲಾಸ್ಟ್ ಆಪ್ಷನ್ ಕಾಣೋದಲ್ಲ ಪ್ರಿಂಟ್ ಅಪ್ಲಿಕೇಶನ್. ಸೊ ನಿಮ್ಮ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮ್ಮ ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಎಲ್ಲಷ್ಟು ಕಂಪ್ಲೀಟ್ ಆಗಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಶೋ ಆಗಿಬಿಡುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಸೊ ಆ ಪ್ರಿಂಟನ್ನು ಒಂದು ತೆಗೆದುಕೊಳ್ಬಿಡಿ ಸೇಫ್ಟಿಗೋಸ್ಕರ. ಸೊ ನಾನು ಅನ್ಕೋತೀನಿ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿಯಾಗಿ ಹೇಳ್ಕೊಟ್ಟು ಅನ್ಕೋತೀನಿ. ಒಂದು ವೇಳೆ ನಾವು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.